ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಕೋವಿಡ್ನ ಆರ್ಭಟ. ಬೆಂಗಳೂರಿನಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇದೆ. ಏಕಾಏಕಿಯಾಗಿ ಕೋವಿಡ್ ಪ್ರಕರಣಗಳಲ್ಲಿ ಹೆಚ್ಚಳ ಆಗ್ತಾ ಇರೋದು. ಈವರೆಗೆ ರಾಜ್ಯದಲ್ಲಿ 35 ಕೋವಿಡ್ ಪ್ರಕರಣಗಳು ಪತ್ತೆ ಆಗಿದೆ. 35 ಪ್ರಕರಣಗಳ ಪೈಕಿ ಬೆಂಗಳೂರಿನಲ್ಲೇ, ನಮ್ಮ ರಾಜಧಾನಿಯಲ್ಲೇ 32 ಪ್ರಕರಣಗಳು ಕನ್ಫರ್ಮ್ ಆಗಿದೆ. ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ಕೋವಿಡ್ ಕೇಸಸ್ಗಳು 35 ಕಾಣಿಸ್ಕೊಳ್ತಾ ಇದೆ, ಅಂದ್ರೆ ದೃಢ ಆಗಿದೆ, ಆಕ್ಟಿವ್ ಆಗಿದೆ. ಈ 35ರಲ್ಲಿ 32 ಬೆಂಗಳೂರಿನಲ್ಲೇ ಪ್ರಕರಣ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಮತ್ತೊಮ್ಮೆ ಕೋವಿಡ್ನ ಭೀತಿ ಎದುರಾಗ್ತಾ ಇದೆ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಲಿ ಅಂದಂಗೆ ಆಯ್ತು. ಕೋವಿಡ್ ಹೋಯ್ತು ಅಂತ ಅನ್ಕೊಳ್ತಾ ಇದ್ವಿ, ಕೋವಿಡ್ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಸೊ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಒಂದು ಪ್ರೆಸ್ ಮೀಟ್ ಮಾಡಬಹುದು. ಯಾಕಂದ್ರೆ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಈಗಾಗಲೇ ಕೆಲವೊಂದಷ್ಟು ಹಾಸ್ಪಿಟಲ್ಸ್ಗಳಿಗೆ, ಜಿಲ್ಲೆಗಳಿಗೆ ಗೈಡ್ಲೈನ್ಸ್ ಅನ್ನು ಹೇಳಿದಾರಂತೆ. ಸ್ವಲ್ಪ ಹೆಚ್ಚಿನ ರೀತಿಯಾದಂಥ ನಿಗಾ ಇಡಿ, ಕೋವಿಡ್ಗೆ ಅಂತ ಪ್ರತ್ಯೇಕವಾದಂಥ ವಾರ್ಡು ಬೆಡ್ಗಳನ್ನು ನಿಗದಿಪಡಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರಂತೆ, ಮೌಖಿಕವಾಗಿಯೂ ಕೂಡ. ಸೊ ಇದು ಅಧಿಕೃತವಾಗಿ ಲಿಖಿತ ರೂಪದಲ್ಲಿ ಒಂದು ಮಾರ್ಗಸೂಚಿ ಏನಾದರೂ ಬರಬಹುದು, ಗೈಡ್ಲೈನ್ಸ್ ಏನಾದರೂ ಕೊಡಬಹುದು. ನೋಡಿ, ಕೋವಿಡ್ ಪ್ರಕರಣಗಳು ಸಿಂಗಾಪುರು, ಹಾಂಗ್ಕಾಂಗು, ಥೈಲ್ಯಾಂಡು ಇಲ್ಲೆಲ್ಲ ಕಾಣಿಸ್ಕೊಳ್ತಾ ಇದೆ, ದೃಢ ಆಗ್ತಾ ಇದೆ ಅನ್ನೋದನ್ನ ನಾವು ಇಷ್ಟೊತ್ತು ಹೇಳ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆಯಂತೆ, ಕೇರಳದಲ್ಲೂ ಕೇಸಸ್ಗಳು ಆಕ್ಟಿವ್ ಆಗಿದೆಯಂತೆ. ಸೊ ಹೀಗಿರ್ಬೇಕಾದ್ರೆ ಅಕ್ಕಪಕ್ಕದ ರಾಜ್ಯಗಳು, ಗಡಿ ಭಾಗಗಳಲ್ಲಿ ನಮ್ಮಲ್ಲೂ ಕೂಡ ಕೇಸಸ್ಗಳು ಕಾಣಿಸ್ಕೊಳ್ತಾ ಇದೆ. ಬೆಳಗಾವಿಯಲ್ಲಿ ಗರ್ಭಿಣಿಯವರವರೆಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಬೆಂಗಳೂರಿನಲ್ಲಿ ಒಟ್ಟು 32 ಪ್ರಕರಣಗಳು ಪತ್ತೆ ಆಗಿರೋದು. ಅದರಲ್ಲಿ 9 ತಿಂಗಳ ಮಗುವಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ವಾಣಿ ವಿಲಾಸ ಹಾಸ್ಪಿಟಲ್ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. 9 ತಿಂಗಳು ಮಗುವಿನಲ್ಲೂ ಕೂಡ ಕೋವಿಡ್ ಪಾಸಿಟಿವ್ ಆಗ್ತಾ ಇದೆ. ಸೊ ನಾನು ಆಗ್ಲೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಇದು ಮಾಧ್ಯಮದವರು ಹೆದರಿಸುವ ಕೆಲಸ ಅಂತೂ ಮಾಡ್ತಾ ಇಲ್ಲ. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಮೀಡಿಯಾದವ್ರು ಏನು ಸುಮ್ಮನೆ ಹೇಳ್ತಾರೆ ಕೋವಿಡು ಅಂತ ಹೆದರಿಸ್ತಾರೆ, ಇವ್ರು ಹೇಳಿದ್ರು ಅಂತ ನಾವು ಕೇಳೋಕ್ಕಾಗತ್ತಾ, ಮಾಡೋಕ್ಕೆ ಕೆಲಸ ಇಲ್ಲ, ಈ ಥರ ನೆಗ್ಲೆಕ್ಟ್ ಮಾಡೋರು ತುಂಬ ಜನ ಇರ್ತಾರೆ. ಹೆದರಿಕೆಯೇ ಬೇರೆ, ಎಚ್ಚರಿಕೆಯೇ ಬೇರೆ, ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದೇ ಬೇರೆ. ಸೊ ಕೇಸಸ್ಗಳು ಇಷ್ಟು ಆಕ್ಟಿವ್ ಆಗಿದೆ ಅನ್ನೋದನ್ನು ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಆ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಕೇಸಸ್ಗಳು ಹೀಗಿದ್ದಾವೆ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ. ಸೊ ಮಾಸ್ಕ್ ಹಾಕೊಳ್ಳೋದು, ಫಂಕ್ಷನ್ಸ್ಗಳಿಗೆ ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಇದ್ದಾಗ ಹೋಗಿ, ಅದರ ಜೊತೆಗೆ ಹೋಗುವಾಗ ಮಾಸ್ಕನ್ನು ಧರಿಸ್ಕೊಂಡೇ ಹೋಗಿ, ಮನೆಗೆ ಬಂದ ನಂತರ ಕೈಕಾಲು ಶುಚಿಯಾಗಿಟ್ಕೊಳ್ಳಿ. ಕೋವಿಡ್ ಕೇಸಸ್ಗಳು ಜಾಸ್ತಿ ಆಗ್ತಿದೆ. ಕೋವಿಡ್ ಅಂತಾನೆ ಅಲ್ಲ, ಡೆಂಗ್ಯೂ, ಮಲೇರಿಯಾ ಎಲ್ಲ ಕೇಸಸ್ಗಳು ಕೂಡ ಜಾಸ್ತಿ ಆಗ್ತಿದೆ. ಕಾರಣ ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಬಿಸಿಲು, ಮಳೆ, ಹೇಗೆ ಬೇಕು ಹಾಗೆ ವೆದರ್ ಚೇಂಜಸ್ ಆಗ್ತಾ ಇದೆ. ಮಳೆಗಾಲ ಬಂದಾಗ ಈ ಥರದ್ದು ವೈರಲ್ ಫೀವರ್ಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಅದ್ರ ಜೊತೆಗೆ ಕೋವಿಡ್ ಬೇರೆ ಈಗ ಕಾಣಿಸ್ಕೊಳ್ತಾ ಇರೋದು. ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅನ್ನೋದನ್ನು ತಿಳಿಸ್ತಾ ಇದ್ದೀವಿ. ಮನೆಯಲ್ಲಿ ಮಕ್ಕಳುಗಳಿರ್ತಾರೆ, ಬಾಣಂತಿಯರು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಅಸ್ತಮ ಪೇಷಂಟ್ಸ್ ಇರ್ತಾರೆ, ಹಾರ್ಟ್ ಸಂಬಂಧಪಟ್ಟಂಥ ಸಮಸ್ಯೆನ ಎದುರಿಸ್ತಿರುವಂಥ ಪೇಷಂಟ್ಸ್ಗಳು ಇರ್ತಾರೆ, ಇಮ್ಯುನಿಟಿ ಪವರ್ ಕಡಿಮೆ ಇರೋರು ಇರ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನಾದರೂ ಜ್ವರ, ಶೀತ, ಕೆಮ್ಮು ಈ ಥರದ್ದು ಏನಾದರೂ ಲೈಟಾಗಿ ಕಾಣಿಸ್ಕೊಳ್ತು ಅಂತ ಅಂದ್ರೂ ಹಾಸ್ಪಿಟಲ್ಗೆ ಹೋಗಿ. ನೀವೇ ವೈದ್ಯರಾಗಬೇಡಿ. ಏನಿಲ್ಲ, ಒಂದು ಬಿಸಿನೀರು ಕುಡಿದ್ರೆ ಸರಿ ಹೋಗುತ್ತೆ, ಮಲ್ಕೊಂಡ್ರೆ ಸರಿ ಹೋಗುತ್ತೆ, ಆ ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ, ಈ ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ, ಎಲ್ಲ ಪ್ರಯತ್ನವನ್ನು ಮಾಡಿ ಅದರ ಜೊತೆಗೆ ಹಾಸ್ಪಿಟಲ್ಗೂ ಹೋಗಿ. ಯಾಕಂದರೆ ಈ ಕೇಸಸ್ಗಳು ಆಕ್ಟಿವ್ ಆಗ್ತಾ ಇದೆ. ಸುಮಾರು 32 ಕೇಸ್ಗಳು ಬೆಂಗಳೂರಿನಲ್ಲೇ ಕಾಣಿಸ್ಕೊಂಡಿದೆ. ಅದರಲ್ಲಿ ಚಿಕ್ಕ ಮಗು, 9 ತಿಂಗಳ ಮಗುವಿಗೂ ಕೂಡ ಕೋವಿಡ್ ಪಾಸಿಟಿವ್ ಆಗಿರೋದು ಕಂಡು ಬಂದಿದೆ. ಹಾಗಾಗಿ ನಾವು ಖಂಡಿತವಾಗಿಯೂ ನಮಗಲ್ಲದೆ ಇದ್ರು ಅಯ್ಯೋ ಏನಾಗ್ಬಿಡುತ್ತೆ ಆದರೆ ಆಗಲಿ ಅಂತ ಕೆಲವರು ಉಡಾಫೆ ಉತ್ತರ ಕೊಡೋರನ್ನ ನಾವು ನೋಡ್ತಾ ಇರ್ತೀವಿ. ನಿಮಗೇನಾದರೂ ಸಮಸ್ಯೆ ಆದರೂ ಪರವಾಗಿಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ, ನಿಮ್ಮ ಜೊತೆಗಿರೋರಿಗೂ ಸಮಸ್ಯೆ ಆಗುತ್ತಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕೆಮ್ಮು, ಶೀತ ಈ ಥರದ್ದೇನಾದ್ರು ಇತ್ತು ಅಂತ ಅಂದರೆ ಹಾಸ್ಪಿಟಲ್ಗೆ ಹೋಗಿ. ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಲೇಬೇಕು ಅಂತ ಅಂದರೆ ಮಾತ್ರ ಮದುವೆ, ಮುಂಜಿ, ಬೀಗ್ರೂಟ, ಇನ್ನೊಂದು ಮತ್ತೊಂದು ಅದಕ್ಕೆಲ್ಲದಕ್ಕೂ ಹೋಗಿ. ಸೊ ಸದ್ಯಕ್ಕೆ ನಮ್ಮ ಆರೋಗ್ಯ ಇಲಾಖೆ ಯಾವುದೇ ರೀತಿಯಾದಂಥ ಗೈಡ್ಲೈನ್ಸನ್ನು ಕೊಟ್ಟಿಲ್ಲ. ಮಾಸ್ಕ್ ಕಂಪಲ್ಸರಿ ಹಾಕಲೇಬೇಕು, ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಲೇಬಾರ್ದು, ಇದ್ಯಾವುದೂ ಗೈಡ್ಲೈನ್ಸನ್ನು ಸದ್ಯಕ್ಕೆ ನಮ್ಮ ಆರೋಗ್ಯ ಇಲಾಖೆ ಕೊಟ್ಟಿಲ್ಲ. ಆದರೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ
ಸುದ್ದಿಗೋಷ್ಠಿ ನಡೆಸಬಹುದು, ಈ ಬಗ್ಗೆ ಮಾಹಿತಿಯನ್ನು ನೀಡಬಹುದು. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರುವಂಥದ್ದು ಸೂಕ್ತ. ಯಾಕಂದರೆ ಈ ಕಳೆದ ಬಾರಿ ಕೋವಿಡ್ ಎಲ್ಲ ಬಂದಾಗ ಕೋವಿಡ್ ಕೇಸಸ್ಗಳ ಸಂಖ್ಯೆ ಎಷ್ಟಿದೆ, ಎಷ್ಟು ವರದಿ ಆಗ್ತಾ ಇದೆ, ಡೆತ್ ರೇಟ್ ಎಷ್ಟಿದೆ ಅನ್ನೋದನ್ನ ಪ್ರತಿಯೊಬ್ಬ ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ನಮ್ಮ ಕೆಲಸ ನಾವು ಮಾಡಿದ್ವಿ. ಆದರೆ ಇದನ್ನೇ ತುಂಬ ಜನ ಬಾಯ್ ಬಡ್ಕೊಳ್ತಾ ಇದ್ರು. ಅಯ್ಯೋ ಮೀಡಿಯಾದವರೇ ಅರ್ಧ ಹೆದರಿಸಿದ್ರು, ಅಯ್ಯೋ ಮೀಡಿಯಾದವ್ರಿಗೆ ಮಾಡೋ ಕೆಲಸನೇ ಇಲ್ಲ, ಹೇಳಿದ್ನೇ ಹೇಳ್ತಾರೆ, ಇನ್ನೊಂದು ಮತ್ತೊಂದು ಇ ಟಿ ಸಿ. ಸೊ ಇಲ್ಲಿ ನಮ್ಮ ಕೆಲಸ ಏನು ಅಂತಂದರೆ ಜವಾಬ್ದಾರಿಯಾಗಿ ಏನು ನಡೀತಾ ಇದೆ ಆ ವಿಚಾರವನ್ನು ನಿಮಗೆ ರೀಚ್ ಮಾಡೋದು. ಆರೋಗ್ಯ ಇಲಾಖೆ ಏನು ಹೇಳ್ತಾ ಇದೆಯೋ ಅದನ್ನು ದೃಢಪಡಿಸ್ಕೊಂಡು ನಾವು ಮಾಹಿತಿ ನೀಡ್ತಾ ಇದ್ದೀವಿ. 32 ಕೇಸಸ್ಗಳು ಬೆಂಗಳೂರಿನಲ್ಲಿದೆ, ರಾಜ್ಯದಲ್ಲಿ 35 ಕೇಸಸ್ ಇದೆ. ಇದು ಮಾಧ್ಯಮ ಹುಟ್ಟಾಕಿರೋ ಕೇಸಸ್ಗಳು ಅಲ್ಲ. ಸೊ ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅನ್ನೋದನ್ನು ಮಾತ್ರ ತಿಳಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಮತ್ತೆ ಕೋವಿಡ್ನ ಆತಂಕ ಮನೆ ಮಾಡ್ತಾ ಇದೆ. ಗಡಿ ಭಾಗಗಳಲ್ಲಿ ಆ್ಯಕ್ಚುಲ್ ಆಗಿ ಏನು ಅಂತಂದರೆ ಈ ಕೇರಳ ಆಗಿರ್ಬೋದು ಅಥವಾ ಈ ಮಹಾರಾಷ್ಟ್ರ, ಈ ಬೆಳಗಾವಿ, ಕೇರಳ, ಕಾಸರಗೋಡು, ಮಂಗಳೂರು ಈ ಭಾಗಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾಕಂದರೆ ಅಂತಾರಾಜ್ಯ ಓಡಾಡೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ನಮಗೀಗ ಕೇಸಸ್ಗಳು ಆಂಧ್ರದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ, ಕೇರಳದಲ್ಲಿ ಕಾಣಿಸ್ಕೊಳ್ತಾ ಇದೆ. ಆಂಧ್ರದಲ್ಲಿ ಆಲ್ರೆಡಿ ಮಾರ್ಗಸೂಚಿಯನ್ನು ಹೊರಡಿಸ್ಬಿಟ್ಟಿದ್ದಾರಂತೆ, ಮಾಸ್ಕ್ ಎಲ್ಲ ಕಂಪಲ್ಸರಿ ಅಂತ. ಹಾಗಾಗಿ ಅಲ್ಲಿ ಅಷ್ಟರ ಮಟ್ಟಿಗೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ ಅಂತ ಅಂದರೆ ಕೇಸಸ್ಗಳು ಜಾಸ್ತಿ ಆಗಿದೆ ಅಂತ. ದೆಹಲಿಯಲ್ಲಿ 23 ಕೇಸಸ್ಗಳು ಪತ್ತೆ ಆಗಿದೆಯಂತೆ. ದೆಹಲಿಯಲ್ಲೂ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ ಇದೀಗ ಮತ್ತೊಮ್ಮೆ ಕೋವಿಡ್ನ ಆತಂಕ ಮನೆ ಮಾಡ್ತಾ ಇದೆ. ರಾಜ್ಯದಲ್ಲಿ 35 ಕೋವಿಡ್ ಪ್ರಕರಣಗಳು ಪತ್ತೆ ಆಗಿರುವಂಥದ್ದು. ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನ ಹೊರಡಿಸಲಾಗತ್ತೆ. ಏನು ಹೇಳುತ್ತೆ ಮಾರ್ಗಸೂಚಿ? ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರಿಗೆ ಈ ಮಾರ್ಗಸೂಚಿಯನ್ನ ಹೊರಡಿಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮ ಪಾಲನೆಗೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಡ್ತಾ ಇದೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ಇನ್ನೂ ಮಾರ್ಗಸೂಚಿ ಹೊರಡಿಸಿಲ್ಲ ಅಂತ. ಆಲ್ರೆಡಿ ಮಾರ್ಗಸೂಚಿ ಹೊರಡಿಸಲಾಗಿದೆ. ಜನಸಂದಣಿ ಪ್ರದೇಶಗಳಿಗೆ ಮಾಸ್ಕ್ ಧರಿಸಿಯೇ ಹೋಗಿ. ಮಾಸ್ಕ್ ಅನ್ನು ಧರಿಸೋಕೆ ಆರೋಗ್ಯ ಇಲಾಖೆ ಸಲಹೆಯನ್ನ ನೀಡ್ತಾ ಇದೆ. ಕಂಪಲ್ಸರಿ ಮಾಸ್ಕ್ ಧರಿಸಿ. ಸ್ಯಾನಿಟೈಸರ್ ಬಳಕೆಗೂ ಆರೋಗ್ಯ ಇಲಾಖೆ ಸಲಹೆಯನ್ನ ಕೊಡ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಕೇಸಸ್ಗಳು ಆಕ್ಟಿವ್ ಆಗ್ತಾ ಇರೋದ್ರಿಂದ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ ಆರೋಗ್ಯ ಇಲಾಖೆ. ನಾವು ಫಂಕ್ಷನ್ಸ್ ಅನ್ನ ಅಟೆಂಡ್ ಮಾಡಲೇಬೇಕು ಅಂದರೆ ಹೋಗೋದ್ರ ಜೊತೆಗೆ ಮಾಸ್ಕ್ ಅನ್ನ ಕಂಪಲ್ಸರಿ ಧರಿಸ್ಕೊಂಡು ಹೋಗಿ ಬಂದ್ಮೇಲೆ ಈ ಹಿಂದೆ ಕೋವಿಡ್ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ನಾವೇನು ಮಾಡ್ತಾ ಇದ್ವೋ, ಈ ಸ್ಯಾನಿಟೈಸರ್ ಬಳಕೆ ಮಾಡೋದಾಗ್ಲಿ, ಮಾಸ್ಕ್ ಹಾಕೋದಾಗ್ಲಿ, ಅದನ್ನ ಕಂಟಿನ್ಯೂ ಮಾಡಿ ಅನ್ನೋದನ್ನ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಪ್ರಮುಖವಾಗಿ ವಯಸ್ಸಾದವರು, ಗರ್ಭಿಣಿಯರು, ಬಾಣಂತಿಯರು, ಚಿಕ್ಕ ಮಕ್ಕಳು, ಇವ್ರುಗಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ತುಂಬ ಜನ ಹೋದ ವರ್ಷವೂ ಕೂಡ ಕೋವಿಡ್ ಬಂದಾಗ ನೆಗ್ಲಿಜೆನ್ಸಿ ಮಾಡಿದ್ರಿ ನೀವುಗಳು. ಇದರಿಂದ ನಿಮಗೆ ಮಾತ್ರ ಸಮಸ್ಯೆ ಅಲ್ಲ, ನಿಮ್ಮ ಮನೆಯಲ್ಲೇ ಇರೋ ವಯಸ್ಸಾದವರಿಗೆ, ನಿಮ್ಮ ಮನೆಯಲ್ಲೇ ಇರುವ ಚಿಕ್ಕ ಮಕ್ಕಳಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೂ ಕೂಡ ಸಮಸ್ಯೆ ಆಗುತ್ತೆ. ಇಮ್ಯುನಿಟಿ ಪವರ್ ಎಲ್ರಿಗೂ ಒಂದೇ ಥರ ಇರಲ್ಲ. ಹಾಗಾಗಿ ಈ ಬಾರಿ ಆದರೂ ಎಚ್ಚೆತ್ಕೊಳ್ಳಿ. ಕಳೆದ ಬಾರಿ ಸಾವಿನ ಸಂಖ್ಯೆಯನ್ನು ಕೂಡ ಹೈಡ್ ಮಾಡಿದ್ರು ಅನ್ನೋದನ್ನು ನಾವೀಗ ಹೇಳ್ತಾ ಇದ್ವಿ, ವರದಿ ಆಗ್ತಾ ಇತ್ತು. ಸೊ ಹಾಗಾಗಿ ಯಾವುದನ್ನೆಲ್ಲ ಹೈಡ್ ಮಾಡ್ತಾರೆ, ಏನಾಗುತ್ತೆ ಈ ವಿಚಾರದಲ್ಲಿ ಅನ್ನೋದು ಗೊತ್ತೇ ಆಗಲ್ಲ. ಆದರೆ ನಮ್ಮ ಜೀವ ಉಳಿಸ್ಕೋಬೇಕು ಅಂತಂದರೆ, ನಮ್ಮ ಸುತ್ತಮುತ್ತ ಇರೋ ಜೀವನ ಉಳಿಸ್ಕೋಬೇಕು ಅಂತ ಅಂದರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ಈ ಕೋವಿಡ್ ಎಷ್ಟು ಎಫೆಕ್ಟಿವ್ ಆಗಿದೆ, ಯಾಕಂದರೆ ಇದು ರೂಪಾಂತರ ತಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಸೆಕೆಂಡ್ ವೇವಲ್ಲಿ ಬಂತಲ್ಲ, ಜಾಸ್ತಿ ಸಾವು ನೋವು ಸಂಭವಿಸ್ತಲ್ಲ, ಅಷ್ಟೇ ಎಫೆಕ್ಟಿವ್ ಆಗಿ ಈ ವೈರಸ್ ಕೂಡ ಇದೆಯಾ ಅಥವಾ ಇದರ ಎಫೆಕ್ಟ್ ಸ್ವಲ್ಪ ತಗ್ಗಿದೆಯಾ, ನಾರ್ಮಲ್ ವೈರಲ್ ಫೀವರ್ಗಳು ಬರುತ್ತಲ್ಲ ಹಾಗೇ ಇದೆಯಾ, ಮಾಹಿತಿ ಸಿಗಬೇಕಾಗಿದೆ.